ಅಥರ್ವ, ಏನ್ ಯೋಚನೆ ಮಾಡ್ತಾ ಇದೀಯೋ? ತಾಳಿ ಕಟ್ಟು. ಅಥರ್ವ, ಮುಹೂರ್ತ ಮೀರ್ತಾ ಇದೆ, ಮೊದಲು ತಾಳಿ ಕಟ್ಟು. ಏನ್ ಯೋಚನೆ ಮಾಡ್ತೀಯ? ಕಟ್ಟಪ್ಪ. ಅಥರ್ವ, ಕಟ್ಟು. ಅಥರ್ವ, ಕಟ್ಟಪ್ಪ. ಯಾಕಪ್ಪ ಹೀಗ್ ಕೂತಿದ್ಯಾ? ಮುಹೂರ್ತ ಮೀರ್ತಾ ಇದೆ, ಬೇಗ ತಾಳಿ ಕಟ್ಟು. ವಸುಂಧರಾ ಮೇಡಮ್, ನೀವಾದ್ರೂ ಹೇಳಿ, ತಾಳಿ ಕಟ್ಲಿ. ಬೇಗ ತಾಳಿ ಕಟ್ಟು. ಭವಾನಿ, ದಯವಿಟ್ಟು ಎದ್ದೇಳ್ಬೇಡಿ. ನಾನು ಈ ಮದ್ವೆ ನಿಲ್ಸೋದಕ್ಕೆ ಬಂದಿಲ್ಲ. ನೀವು ಅಪೇಕ್ಷೆಗೆ ತಾಳಿ ಕಟ್ಬೋದು. ಭವಾನಿ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಾನು ಅಪೇಕ್ಷನ್ ಮದ್ವೆ ಆಗ್ಬೇಕಾ? ಇವ್ರು ಕೊಡೋ ಹಿಂಸೆನ ತಾಳಕ್ಕಾಗ್ದೆ ಭೈರವಿ ಬರೋ ಗಂಟೆ ಹೇಗೋ ಮ್ಯಾನೇಜ್ ಮಾಡೋಣ ಅಂತ ಒಪ್ಕೊಂಡೆ ಅಷ್ಟೇ. ಅಷ್ಟಕ್ಕೂ ಅಪೇಕ್ಷನ್ ಮದ್ವೆ ಆಗೋ ಇಂಟೆನ್ಷನ್ ನನ್ಗಿಲ್ಲ ಭವಾನಿ. ನಿಜ ಹೇಳು, ಯಾಕೆ ಈ ತರ ಪತ್ರ ಬರ್ದಿಟ್ಟು ಹೋಗಿದ್ದೆ? ಯಾಕ್ ಬಂದೆ ಅಂತ ಕೇಳೋದನ್ ಬಿಟ್ಟು ಯಾಕ್ ಪತ್ರ ಬರ್ದೆ ಅಂತ ಕೇಳ್ತಿದ್ಯಲ್ಲೋ? ಅವಳು ಮಾಡಿದ್ದೇನೆ ಪತ್ರದಲ್ಲಿ ಬರ್ದಿಟ್ಬಿಟ್ಟು ಹೋಗಿದ್ದಾಳೆ. ಆದ್ರೆ ಈಗ ಯಾಕೆ ಇಲ್ಲಿ ಮರ್ಯಾದೆ ಇಲ್ದೆ ಬಂದಿದ್ದಾರೆ ಅನ್ನೋದನ್ನ ಕೇಳು. ಅಜ್ಜಿ, ಭವಾನಿ ಅಕ್ಕ ಪತ್ರದಲ್ಲಿ ಬರ್ದಿರೋದೆಲ್ಲ ಸುಳ್ಳು. ಹಾಗಂತ ಅವಳು ಹೇಳಿದ್ಲ? ಅವಳು ಹೇಳಿದನ್ನ ನೀ ಕೇಳ್ಬಿಟ್ಯಾ? ಅಷ್ಟಕ್ಕೂ ನಿನಗ್ ಯಾರು ಹೇಳಿದ ಅವಳನ್ನ ವಾಪಸ್ ಕರ್ಕೊಂಡ್ ಬಾ ಅಂತ? ನನ್ ಮಾನ ಮರ್ಯಾದೆ ಎಲ್ಲಾನು ಕಳಿಬೇಕು ಅಂತ ಎಷ್ಟೊಂದ್ ಮಾಡ್ತಾ ಇದೀಯಾ? ಅಜ್ಜಿ, ಈ ಮದ್ವೆ ನಿಂತಿದ್ರೆ ನಿಮ್ ಮಾನ ಹೋಗ್ತಾ ಇತ್ತು. ಅದಕ್ಕೆ ಈ ಮದ್ವೆ ನಿಲ್ಬಾರ್ದು ಅಂತ ನಾನು ಇಷ್ಟೆಲ್ಲ ಮಾಡ್ಬೇಕಾಯ್ತು. ವಸುಂಧರಾ ಮೇಡಮ್ ನನ್ ರೋಲ್ ಮಾಡೆಲ್. ಅವ್ರ ತರ ತಲೆ ಎತ್ತಿ ನಿಲ್ಬೇಕು ಅಂತ ಕನ್ಸ್ಕೊಂಡವಳು ನಾನು. ಹಾಗಿರುವಾಗ ಅವ್ರ ತಲೆ ತಗ್ಸಕ್ಕೆ ನಾನ್ ಬಿಡ್ತೀನ? ಮೀಡಿಯಾ ಮುಂದೆ ಅವ್ರ ತಲೆ ತಗ್ಸೋದು ನನಗಿಷ್ಟ ಆಗ್ಲಿಲ್ಲ. ಎಷ್ಟೇ ಆಗ್ಲಿ, ಅವ್ರ ನನ್ನ ಆರಾಧ್ಯ ದೈವ, ನನ್ ರೋಲ್ ಮಾಡೆಲ್. ಅವ್ರ ನರಳೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ಆಗ್ಲೇ ನನ್ಗೊಂದ್ ಡೌಟ್ ಬಂತು. ಯಾರೋ ನಮ್ ಮ್ಯಾಡಮ್ ಇಮೇಜ್ ನ ಡ್ಯಾಮೇಜ್ ಮಾಡ್ಬೇಕು ಅಂತಾನೆ ಭವಾನಿ ಅಕ್ಕನ ಹೆಸರಲ್ಲಿ ಪತ್ರನ್ ಕಳ್ಸಿದಾರೆ. ಆಗ ನಾನು ವಿರಾಟ್ ಅವ್ರನ್ನ ಕರ್ಕೊಂಡ್ ಹೋಗಿ CCTVನ ಚೆಕ್ ಮಾಡಿಸ್ದೆ. ನನ್ ಡೌಟ್ ನಿಜ ಆಗಿತ್ತು. ಯಾರೋ ಅಕ್ಕನ್ನ ಹೆದರ್ಸಿ ಬೆದರ್ಸಿ ಪತ್ರ ಬರ್ಸಿ ಅಕ್ಕನ್ನ ಕಿಡ್ನಾಪ್ ಮಾಡಿದ್ರು. ಡ್ಯಾಡಿ ಕಮಿಷನರ್ಗೆ ಫೋನ್ ಮಾಡಿ ವಿಚಾರಿಸಿದ್ಮೇಲೆ ಸಿಕ್ಬಿದ್ದಿದ್ದು. ನಾನು ರಾಕೇಶ ಹೋಗಿ ಅಕ್ಕನ್ನ ಸೇವ್ ಮಾಡಿ ಕರ್ಕೊಂಬಂದ್ವಿ. ಅತ್ತೆ, ಇನ್ಮೇಲೆ ನೀವ್ ಯಾರ ಮುಂದೆನೂ ತಲೆ ತಗ್ಸೋ ಅವಶ್ಯಕತೆನೇ ಇಲ್ಲ. ಹೌದು, ಭೈರವಿ ಹೇಳಿದ್ದೆಲ್ಲ ನಿಜ. ಯಾರೋ ನನ್ನನ್ನ ಹೆದರಿಸಿ ನನ್ ಕೈಲಿ ಆ ಪತ್ರ ಬರ್ಸಿದ್ರು. ಯಾರೋ ಬಂದ್ ಹೆದರ್ಸ್ಬಿಟ್ರೆ ಹೆದರ್ಬಿಟ್ಯಾ?
ಇದನ್ ನಾವು ನಂಬೇಕಾ? ಯಾರೋ ಬಂದ್ ಸುಮ್ನೆ ಹೆದರ್ಸಿದ್ರೆ ಹೆದರ್ತಿರ್ಲಿಲ್ಲ, ಆದ್ರೆ ಅವ್ರು ಬಂದು ನಮ್ ತಂದೆ ಕುತ್ತಿಗೆಗೆ ಚಾಕು ಇಟ್ಟು ಹೆದರ್ಸಿದ್ರು. ಅದಕ್ಕೆ ಹೀಗ್ ಮಾಡ್ಬೇಕಾಯ್ತು. ಅಪ್ಪ, ಇವ್ರೇ ನಮ್ ತಂದೆ. ಅಂಕಲ್, ಹುಲ್ವಾಡಿಲಿ ಜಮೀನ್ದಾರ್ ಮನೆ ಒಂದಿದೆ, ಅಲ್ಲಿ ನನ್ನನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ರು. ಭವಾನಿನೂ ಅವರೇ ಕಿಡ್ನಾಪ್ ಮಾಡಿಸಿದ್ದು. ನನ್ನ ಹೊಟ್ಟೆನಲ್ಲಿ ಬೆಳೀತಿರೋ ಮಗು ಅಥರ್ವಂದೆ. ಭವಾನಿನ ಯಾಕೆ ಕಿಡ್ನಾಪ್ ಮಾಡಿದ್ರು? ಅದು ಹೌಸ್ ಅರೆಸ್ಟ್. ಅರ್ಥನೇ ಆಗ್ತಿಲ್ವೇ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನಾನು ಅಥರ್ವನ ಮದುವೆ ಆಗೋದನ್ನ ತಪ್ಸೋದ್ರಿಂದ ಏನ್ ಲಾಭ? ನಮ್ಮಪ್ಪನ್ನ ಇಷ್ಟ ದಿನ ಕೂಡ ಹಾಕಿದ್ರಲ್ಲ, ಅದ್ರಿಂದ ಏನ್ ಲಾಭ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಈ ಮದ್ವೆ ಮುಗಿಲಿ, ಆಮೇಲೆ ಅವನ್ನ ವಿಚಾರಿಸ್ಕೊಳ್ತೀನಿ. ಸರಿ ಸರಿ ಅಥರ್ವ, ಈಗ ಹೋಗಿ ಹಸೆ ಮನೆ ಮೇಲೆ ಕೂತ್ಕೋ. ಅಜ್ಜಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಹಸೆ ಮಣೆ ಮೇಲೆ ಅಪೇಕ್ಷಾ ಕೂರ್ಬೇಕಾ ಇಲ್ಲ ಭವಾನಿ ಅತ್ತಿಗೆ ಕೂರ್ಬೇಕಾ ಅನ್ನೋ ಡಿಸಿಷನ್ ಮಾಡ್ಬೇಕಿರೋದು ಅಣ್ಣ. ಹೌದು ಅಥರ್ವ, ನಿಮ್ಗೆ ಅಪೇಕ್ಷೆ ಬೇಕಾ ಅಥವಾ ಭವಾನಿ ಅಕ್ಕ ಬೇಕಾ? ಕಣ್ಣಿಲ್ದಿರೋರ್ಗೆ ಕನ್ನಡಕ ಬೇಕಾ ಕಣ್ಬೇಕಂತ ಕೇಳಿದ್ರೆ ಏನ್ ಹೇಳ್ತಾರೆ ಹೇಳಿ? ನನಗೆ ಭವಾನಿನೇ ಬೇಕು. ಅವಳ ಮೇಲೆ ನನಗೆ ಎಳ್ಳಷ್ಟು ಅನುಮಾನ ಇಲ್ಲ. ಅಮ್ಮ, ನಾನು ಭವಾನಿನೇ ಮದುವೆ ಆಗ್ತೀನಿ. ಮೇಡಮ್, ಮಾತಾಡಿ. ನೀವೇನ್ ತೀರ್ಮಾನ ತಗೊಂಡ್ರು ಅದ್ ಸರಿಯಾಗೇ ಇರುತ್ತೆ. ನನ್ ರೋಲ್ ಮಾಡೆಲು ಯಾವಾಗ್ಲೂ ರೈಟ್ ಡಿಸಿಷನ್ನೇ ತಗೋತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವ್ರೊಪ್ಪಿದ್ರು ಈ ಮದ್ವೆಗ್ ನಾನು ಒಪ್ಪಲ್ಲ. ಭವಾನಿ, ಏನ್ ಹೇಳ್ತಿದ್ಯಾ? ಬೇಡ ಅಥರ್ವ, ನನ್ಗೆ ನಿನ್ನ ಮದ್ವೆ ಆಗೋ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ಎರಡೂ ಇಲ್ಲ. ಇವತ್ ನಮ್ ತಂದೆಗೆ ಹಿಂಸೆ ಕೊಟ್ಟೋರು ನಾಳೆ ನಿನ್ಗೋ ಅಥವಾ ಅತ್ತೆಗೋ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ನನಗ್ ಗೊತ್ತು ಅತ್ತೆನೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರಂತ. ಇದನ್ನೆಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರ ತಗೊಳ್ತಾ ಇರೋದು.